ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬನ್ನಿ ಮೊದಲಿಗೆ ಈ ಒಂದು ವಿಡಿಯೋವನ್ನು ನಾವು ನೋಡ್ಕೊಂಬರೋಣ. ವೀಕ್ಷಕರೇ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ದಿನ 20/5/2023 ಮಧ್ಯಾಹ್ನ 12:30 ಸಮಯದಲ್ಲಿ. ವೀಕ್ಷಕರೇ, ಇದೇ ರೀತಿಯಾದ ಅವತ್ತಿನ ಒಂದು ಲೆಕ್ಕಾಚಾರದ ಗ್ರಹಗಳ ಆಧಾರದ ಒಂದು ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದಾದರೆ ನೋಡಿ, ಈ ಸರ್ಕಾರದಲ್ಲಿ ಕೆಲವೊಬ್ಬರಿಂದ ಬೇಡವಾದ ಮಾತುಗಳಿಂದ ಸರ್ಕಾರಕ್ಕೆ ಮುಜುಗರಗಳಾಗ್ಬೋದು, ಅಥವಾ ಬೇಡವಾದ ಮಾತುಗಳಿಂದ ಅವರು ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅದರಿಂದ ಯಾರೇ ಇರ್ಬೋದು ಸರ್ಕಾರ ನಡೆಸೋರು, ಅವರ ಮಾತಿನ ಮೇಲೆ ಸಾಕಷ್ಟು ಜನ ನಿಗಾ ಇಟ್ಟು ಸರ್ಕಾರವನ್ನು ಮುನ್ನಡೆಸಿದೆ. ಆದರೆ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಪೂರ್ಣಾವಧಿ ಸರ್ಕಾರವಾಗಿ ಮುಂದುವರಿಯುತ್ತೆ. ವೀಕ್ಷಕರೇ, ಇಲ್ಲಿ ಅವರು ಕೂತಂತಹ ಸಮಯ, ಅವರು ತಗೊಂಡಂತಹ ಪ್ರಮಾಣ ವಚನ ಸಮಯವನ್ನು ನೋಡಿದಾಗ ಕೆಲವೊಬ್ಬರ ಬಾಯಿ ಮಾತಿಂದಲೇ ಈ ಸರ್ಕಾರ ಅಲುಗಾಡುವಂಥ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಬರ್ಬೋದು. ಅದರಿಂದ ಯಾರೇ ಆಗಲಿ, ಯಾವುದೇ ಒಂದು ಸಚಿವರುಗಳಿರ್ಬೋದು, ಯಾವುದೇ ಒಂದು ಶಾಸಕರುಗಳಿರ್ಬೋದು, ಸಾಕಷ್ಟು ತಮ್ಮ ಮಾತಿನ ಕಡೆ ಸಾಕಷ್ಟು ಗಮನವನ್ನು ಹರಿಸಿ ಮಾತಾಡೋಕ್ಕೆ ಮುಂಚೆ 100 ಸಾರಿ ಯೋಚನೆ ಮಾಡಿ ಮಾತಾಡಿದ್ರೆ ಖಂಡಿತವಾಗಿ ಈ ಸರ್ಕಾರ ಇನ್ನೂ 5 ವರ್ಷ ಅಲ್ಲ 10 ವರ್ಷಗಳ ಕಾಲ ಸಹ ಮುಂದುವರಿಯುವಂಥ ಎಲ್ಲ ಯೋಗಗಳು ಕಂಡು ಬರ್ತಾ ಇದೆ. ಆದರೆ ಅವರು ಪ್ರಮಾಣ ವಚನ ಮಾಡಿದಂತಹ ಗ್ರಹಗಳ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಅಷ್ಟು ಸಮಂಜಸವಾಗಿ ಕಂಡು ಬರ್ತಾ ಇಲ್ಲ. ಇಲ್ಲಿ ಯಾವುದೋ ವಿಚಾರದಲ್ಲಿ ಆಪ್ತ ವರ್ಗಗಳಿಂದಲೇ ಸಾಕಷ್ಟು ಕುತಂತ್ರಗಳು ನಡೆಯುವಂಥ ಒಂದು ಸನ್ನಿವೇಶಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಕಂಡು ಬರ್ತಾ ಇರೋದ್ರಿಂದ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಡೆಯಬೇಕು. ಇವತ್ತು ನಡೀತಾ ಇರೋ ಒಂದು ಕೆಲವೊಂದು ಕುತಂತ್ರಗಳು ಅದೇ ರೀತಿ ಕಂಡು ಬರ್ತಾ ಇದೆ. ನಾವು ದಿನನಿತ್ಯ ಟಿವಿಯನ್ನು ನೋಡ್ತಾ ಇರ್ತೀವಿ ವೀಕ್ಷಕರೇ. ಅದರಿಂದ ಇಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರೋದು, ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿ ಒಂದು ಸ್ತ್ರೀ ಕುತಂತ್ರಗಳು ಸಹ ಈ ಒಂದು ಸರ್ಕಾರದ ಮೇಲೆ ಆಗ್ಬೋದು. ಸಾಕಷ್ಟು ಜಾಗರೂಕತೆಯಿಂದ ಸರ್ಕಾರವನ್ನು ನಡೆಸಿದ್ರೆ ಸಾಕಷ್ಟು ಉತ್ತಮವಾದ ಫಲಿತಾಂಶ ಜನಕ್ಕೆ ನೀಡ್ಬೋದು. ಸಿದ್ದರಾಮಯ್ಯ ಸರ್ಕಾರ ಖಂಡಿತ ಭರವಸೆಗಳನ್ನ ಈಡೇರಿಸುವಂಥ ನಿಟ್ಟಿನಲ್ಲಿ ಖಂಡಿತವಾಗಿ ಸಿದ್ದರಾಮಯ್ಯನವರ ಒಂದು ಜಾತಕ ಅದ್ಭುತವಾಗಿದೆ. ಅವರು ಖಂಡಿತವಾಗಿ ಜನಕ್ಕೆ ಕೊಟ್ಟಂಥ ಆಶ್ವಾಸನೆಯನ್ನು ಖಂಡಿತವಾಗಿ ಈಡೇರಿಸುವಂಥ ಒಂದು ಸಾಧ್ಯತೆಗಳು 100ಕ್ಕೆ 100ರಷ್ಟು ಇದೆ ಅಂತ ಹೇಳಿ ಈ ಒಂದು ಗ್ರಹಗಳ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಖಂಡಿತ ಹೇಳ್ಬೋದು. ಆದರೆ ಪ್ರತಿಯೊಬ್ಬರು ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಂಡು ಮುನ್ನಡೆದ ಆದರೆ ಖಂಡಿತವಾಗಿ ಈ ಸರ್ಕಾರ ಒಂದು 5 ವರ್ಷಗಳ ಕಾಲ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಡೆಯುವಂಥ ಒಂದು ಯೋಗಗಳು ಈ ಜಾತಕದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಅದರಿಂದ ಸರ್ಕಾರ 5 ವರ್ಷ ಶುಭವಾಗಿ ಜನಕ್ಕೆ ಒಳ್ಳೆತನ ಮಾಡಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛಾಪಡ್ತೇನೆ. ವೀಕ್ಷಕ, ವಿಡಿಯೋವನ್ನು ನೋಡಿಕೊಂಡು ಬಂದ ನಂತರ ಈ ಸರ್ಕಾರದ ಬಗ್ಗೆ ನಾನು ಕಳೆದ 7 ತಿಂಗಳ ಹಿಂದೆ ಏನು ಹೇಳಿದ್ದೆ, ಇದೇ ಕರ್ನಾಟಕ ಟಿವಿಯಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರದ ಕುರಿತು ನಾನು ಒಂದು ಮಾಹಿತಿಯನ್ನು ನೀಡಿದ್ದೆ. ಇವತ್ತು ನಡೀತಾ ಇರೋಂಥ ಪ್ರಸಂಗವನ್ನು ನೋಡಿದ್ರೆ ಖಂಡಿತವಾಗಿ ಮಾಡ್ತಾ ಇರೋಂಥ ಮಾತುಗಳು ಶಾಸಕರು ಇರ್ಬೋದು, ಈಗ ಸಂಸದರು ಇರ್ಬೋದು, ಯಾರೇ ಇರ್ಬೋದು, ಅವರ ಹೇಳಿಕೆಗಳು ಸರ್ಕಾರವನ್ನೇ ಅಲುಗಾಡಿಸುವಂಥ ಒಂದು ಪ್ರಸಂಗ ಬರೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಅನ್ನಿಸ್ತಾ ಇದೆ ವೀಕ್ಷಕರೇ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ ಮತ್ತೊಮ್ಮೆ ಸತ್ಯಾಂಶ ಸಾಬೀತಾಗಿದೆ. ನೀವು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬನ್ನಿ ಈ ಮುಂದಿನ ವಿಡಿಯೋವನ್ನು ನಾವು ನೋಡ್ತಾ ಬರೋಣ ವೀಕ್ಷಕರೇ. ವಿಡಿಯೋವನ್ನು ನೀವು ನೋಡಿದ್ರಲ್ಲ, ಏನನ್ನಿಸ್ತು? ಇವತ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ದಿನಾಂಕ 20/5/2023 ಅಸ್ತಿತ್ವಕ್ಕೆ ಬರುತ್ತೆ ಮಧ್ಯಾಹ್ನ 12:30 ಸಮಯದಲ್ಲಿ. ಅಂಥ ಒಂದು ಸಮಯದಲ್ಲಿ ಇದ್ದಂಥ ಒಂದು ಗ್ರಹಗಳ ಆಧಾರಗಳನ್ನು ನಾವು ನೋಡಿದ್ರೆ, ಆ ಗ್ರಹಗಳ ಒಂದು ಕಾಂಬಿನೇಷನ್ಸು ಅಂದರೆ ಗ್ರಹಗಳ ಸಂಯೋಗಗಳನ್ನ ನಾವು ನೋಡಿದ್ರೆ ಈ ಸರ್ಕಾರ ಅವರ ಮಾತುಗಳಿಂದ, ಅವ್ರು ನಡೆಯುವಂಥ ಒಂದು ನಡವಳಿಕೆಗಳಿಂದ ಸರ್ಕಾರ ಉರುಳುವ ಭೀತಿ ಖಂಡಿತವಾಗಿ ಕಂಡು ಬರ್ತಾ ಇದೆ ವೀಕ್ಷಕರೇ. ನಾನು ಈ ಮೊದಲಿಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಾತಕವನ್ನು ನೋಡಿ 1-1.5 ವರ್ಷಗಳ ಕಾಲ ಅವರಿಗೆ ಮುಖ್ಯಮಂತ್ರಿ ಯೋಗ ಇದೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಕೆಲವು ಗ್ರಹಗಳ ಒಂದು ಆಧಾರದ ಮೇಲೆ ಇವರು ಯಾವುದೇ ರೀತಿಯಾದ ಒಂದು ಬಾಲಿಶ ಹೇಳಿಕೆಗಳನ್ನ ನೀಡದೇ ಇದ್ದರೆ ಸರ್ಕಾರ 5 ವರ್ಷ ಸುಭದ್ರವಾಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಅಂತ ಹೇಳಿದ್ದೆ ವೀಕ್ಷಕರೇ. ಅದೇ ರೀತಿ ಇವತ್ತು ನೋಡ್ತಾ ಇದ್ರೆ ನಾನು ಏನು ಈ ಹಿಂದೆ ಹೇಳಿದ್ದೆ, 1-1.5 ವರ್ಷಗಳ ಕಾಲ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಯೋಗ ಇದೆ ಅಂತ ಹೇಳಿ, ಅದೇ ರೀತಿ ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನಿಸ್ತಾ ಇದೆ ವೀಕ್ಷಕರೇ.
ಯಾಕಂತ ಹೇಳಿದ್ರೆ ಅವತ್ತಿನ ಆ ಗ್ರಹಗಳ ಒಂದು ಲೆಕ್ಕಾಚಾರದ ಪ್ರಕಾರ ಶಾಸಕರು ಇರ್ಬೋದು ಅಥವಾ ಕಾಂಗ್ರೆಸ್ನ ಸಂಬಂಧಪಟ್ಟಂತ ಮುಖಂಡರುಗಳಿರ್ಬೋದು ನೀಡುವಂತ ಒಂದು ಹೇಳಿಕೆಗಳೇ ಈ ಸರ್ಕಾರಕ್ಕೆ ಮುಜುಗರನ್ನ ತಂದುಕೊಡುತ್ತೆ ಅಂತ ಹೇಳಿದ್ದೆ ವೀಕ್ಷಕರೇ. ಅದೇ ರೀತಿ ಇವತ್ತು ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ ಅವರಿರ್ಬೋದು, ಹಾಗೆ ನಮ್ಮ ಸಂಸದರಾದಂತಹ DK ಸುರೇಶ್ ಅವರಿರ್ಬೋದು, ಹಾಗೆ ಹಿಂದೆ BK ಹರಿಪ್ರಸಾದ್ ಅವರಿರ್ಬೋದು, ಹಾಗೆ ಇನ್ನೂ ಹಲವಾರು ಶಾಸಕರು ಕೊಟ್ಟಂತಹ ಹೇಳಿಕೆಗಳು ಈ ಸರ್ಕಾರಕ್ಕೆ ಸಾಕಷ್ಟು ಮುಜುಗರನ್ನ ತಂದುಕೊಡ್ತಾ ಇದೆ. ಸ್ವತಃ CM ಸಿದ್ದರಾಮಯ್ಯನವರೇ ಆಡುವಂತ ಕೆಲವೊಂದು ಮಾತುಗಳು ಈ ಸರ್ಕಾರದ ಮೇಲೆ ಸಾಕಷ್ಟು ಗಂಭೀರವಾದ ಒಂದು ಪರಿಣಾಮ ಬೀರಬಹುದು ವೀಕ್ಷಕರೇ. ಅದರಿಂದ ಕೆಲವು ಗ್ರಹಗಳ ಒಂದು ಮಂತ್ರಗಳನ್ನ ಪಠಣೆಯನ್ನ ಮಾಡಿ, ಕೆಲವು ಗ್ರಹಗಳಿಗೆ ಸಣ್ಣ ಪುಟ್ಟ ಒಂದು ಶಾಂತಿಗಳನ್ನ ಮಾಡಿ ನಡೆಸಿದ್ದೇ ಆದ್ರೆ ಖಂಡಿತವಾಗಿ ಸರ್ಕಾರವನ್ನ 5 ವರ್ಷ ಸುಭದ್ರವಾಗಿ ನಡ್ಸ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ, ಇವರ ಮಾಡುವಂತಹ ಒಂದು ಸಣ್ಣ ಸಣ್ಣ ತಪ್ಪುಗಳಿಂದ, ಅವ್ರ ಸಣ್ಣ ಮಾತುಗಳಿಂದ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಒಂದು ರೀತಿಯಾದ ಸರ್ಕಾರದ ಮೇಲೆ ಒಂದು ಕೆಟ್ಟ ಹೆಸರುಗಳು ಬರುವಂತ ಒಂದು ಸಾಧ್ಯತೆಗಳನ್ನ ನಾವು ಪ್ರತಿನಿತ್ಯ ನಾವು ಮಾಧ್ಯಮಗಳನ್ನ ನೋಡ್ತಾ ಇದೀವಿ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೂ ಅಷ್ಟೇ, ಈಗಲೂ ಕಾಲ ಮಿಂಚಿಲ್ಲ, ಈಗಲೂ ಇವರು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಸರ್ಕಾರ 1-1.5 ವರ್ಷದ ಅವಧಿಯ ಒಳಗೆ ಅಳಗಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ವೀಕ್ಷಕರೇ. ನೋಡಿ ಎಷ್ಟು ಸತ್ಯಾಂಶ ಈ ಗ್ರಹಗಳ ಒಂದು ಆಧಾರದ ಮೇಲೆ ನಾವು ಹೇಳಬಹುದು ಅನ್ನೋದಕ್ಕೆ ಇದು ಒಂದು ಜೀವಂತ ಒಂದು ನಿದರ್ಶನ ವೀಕ್ಷಕರೇ. ಬನ್ನಿ ಮತ್ತೊಮ್ಮೆ ನಾನು ಹೇಳ್ತೀನಿ, ಶಾಸಕರ ಇರ್ಬೋದು, ಸಂಸದರ ಇರ್ಬೋದು ಅಥವಾ ಕಾಂಗ್ರೆಸ್ ಮುಖಂಡರ ಇರ್ಬೋದು, ನೀಡುವಂತಹ ಒಂದು ಹೇಳಿಕೆಗಳು ಸಾಕಷ್ಟು ಗಾಂಭೀರ್ಯತೆಯನ್ನ ಪಡ್ಕೊಳ್ಳುತ್ತೆ. ಹಾಗೆ ಅದರಿಂದ ಅನೇಕ ಅನಾಹುತಗಳನ್ನ ನೀವೇ ತಂದುಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಾಧ್ಯವಾದಷ್ಟು ತಮ್ಮ ಹೇಳಿಕೆಗಳನ್ನ ಗುಪ್ತವಾಗಿ ಇಟ್ಕೊಂಡು ಆದಷ್ಟು ನಿಮ್ಮಲ್ಲೇ ನೀವು ಮಾತಾಡಿಕೊಂಡು ಸರ್ಕಾರವನ್ನು ನಡ್ಸ್ಕೊಂಡು ಹೋದ್ರೆ ಖಂಡಿತ 5 ವರ್ಷ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸರ್ಕಾರವನ್ನು ನಡೆಸಬಹುದು. ಇಲ್ದಿದ್ರೆ 1-1.5 ವರ್ಷದೊಳಗಡೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಖಂಡಿತವಾಗಿ ಕಂಟಿಗೆ ಕಾದೇ ಇರುತ್ತೆ ವೀಕ್ಷಕರೇ. ಬನ್ನಿ ಇದೇ ರೀತಿಯ ಒಂದು ವಿಚಾರದೊಂದಿಗೆ ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಇವರು ಇದೇ ರೀತಿಯಾದ ಬೇಜವಾಬ್ದಾರಿ ಹೇಳಿಕೆಗಳನ್ನ ಇವರು ನೀಡ್ತಾ ಬಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಹೀನಾಯ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ. ಸಾಕಷ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ನಡೆಸಿದ್ದೇ ಆದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಶುಭ ಆಗುತ್ತೆ. ಇಲ್ದಿದ್ದ ಪಕ್ಷದಲ್ಲಿ ಸರ್ಕಾರಕ್ಕೆ ಖಂಡಿತ ಗಂಡಾಂತರ ತಪ್ಪಿದ್ದಲ್ಲ ವೀಕ್ಷಕರೇ.